ಬಂದೆ ನಿಮ್ಮಿಬ್ಬರಿಗೂ. ನಿಮ್ಮಿಬ್ಬರ ಸ್ಥಿತಿಯನ್ನು ನೋಡಿ ಸ್ವಾಮಿ, ಸೋದರರಂತೆ ಇದ್ದೀರಿ ನೀವಿಬ್ಬರು. ನಮಗಿರುವುದು ಒಬ್ಬನೇ ಸಹೋದರ, ಮಹಾರಾಜ ವಾಲಿ. ಮತ್ತಿವನು ಈ ಕೇಸರಿ, ನಮ್ಮ ಪರಮಶತ್ರು. ಇವನ ಪ್ರಾಣ ತೆಗೆದರೆ ನಮಗೆ ಶಾಂತಿ ಸಿಗುವುದು. ಇಂದು ಏನೇ ಆದರೂ ಸರಿ, ನಿನ್ನ ಅಂತ್ಯ ನಿಶ್ಚಿತ ಸುಗ್ರೀವ. ಅದು ನನ್ನ ಕೈಯಲ್ಲೇ ಆಗುವುದು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಸಂಧಾನಕ್ಕೆ ಅಂತ ತಾನೇ ಇಲ್ಲಿಗೆ ಬಂದಿದ್ದು. ಏನಾಯ್ತು ಸ್ವಾಮಿ ನಿಮಗೆ? ನೀವು ಸಹ ಹಾಗೆ ಹೇಳಿದ್ದೀರಿ, ರಾಜ ಕೇಸರಿಯ ಮಿತ್ರತ್ವ ಹೆಚ್ಚು ಮಹತ್ವಪೂರ್ಣವೆಂದು. ಆದರೆ ಇಲ್ಲಿಗೆ ಬಂದು ಏನಾಯಿತು ಸ್ವಾಮಿ ನಿಮಗೆ? ಈ ಪಾಪಿ ನಮ್ಮನ್ನು ಮತ್ತೆ ಅಪಮಾನಿಸಿದ್ದಾನೆ. ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳದೆ ನಾವು ಬಿಡುವುದಿಲ್ಲ. ದಯಮಾಡಿ ಹಾಗೆಲ್ಲ ಮಾಡಬೇಡಿ. ನಿಮ್ಮ ಜೀವಕ್ಕೆ ಹಾನಿಯಾದರೆ ಪ್ರಜೆಗಳ ಗತಿ ಏನು ಸ್ವಾಮಿ? ನಮ್ಮ ಬಗ್ಗೆನೂ ಯೋಚನೆ ಮಾಡಿ, ಮಾರುತಿ ಬಗ್ಗೆನೂ ಯೋಚನೆ ಮಾಡಿ. ನೀವು ನನ್ನ ಮೇಲೆ ಪ್ರತಿಜ್ಞೆ ಮಾಡಿ ಈ ಯುದ್ಧವನ್ನು ಈಗಲೇ ನಿಲ್ಲಿಸಿ. ನಮಗೆ ನಮ್ಮ ಆತ್ಮಗೌರವ ಎಲ್ಲದಕ್ಕಿಂತ ಹೆಚ್ಚು. ಈ ಯುದ್ಧ ಸಮಾಪ್ತಿಯಾಗಬೇಕಾದರೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರ ಮೃತ್ಯುವಾಗಬೇಕು. ಬೇಡ ಸ್ವಾಮಿ. ನಿಮಗೆ ಭಯವಾಗುತ್ತಿದ್ದರೆ ನಮ್ಮ ಮೃತ್ಯುವಾಗಿದೆ ಎಂದು ತಿಳಿದು ಈಗಲೇ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗಿ. ನಡೆಯಿರಿ. ನಾವೇ ಬಂದು ನಿಮ್ಮ ಹಣೆಗೆ ಸಿಂಧೂರ ಇಡುತ್ತೇವೆ. ಅದಕ್ಕೂ ಮೊದಲು ಈ ರಾಜಕೇಸರಿಯ ಅಂತ್ಯವಾಗಬೇಕು. ನೀವು ಸರಿ ಇರಿ ದೇವಿ ಅಂಜನಿ. ನಿನ್ನ ಪತ್ನಿಯೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿ ನಮ್ಮೊಂದಿಗೆ ಯುದ್ಧ ಮಾಡು ಹೇಳಿ. ನಿನ್ನ ಅಲೌಕಿಕ ಶಕ್ತಿಗಳಿಂದ ನಾವು ಮೂಡಿಸಿದ ಬಾಧೆಗಳನ್ನು ದಾಟಿಬಿಟ್ಟೆ. ಆದರೆ ಈ ನೀಲಿ ಶಕ್ತಿಯ ಗೋಡೆಯನ್ನು ದಾಟುವ ಶಕ್ತಿ ನಿನಗೆ ಯಾವ ದೇವತೆಯೂ ಕರುಣಿಸಿಲ್ಲ ಬಾಲಕ. ಇಲ್ಲಿ ನೀನು ನೀಲಿ ಶಕ್ತಿಯ ಗೋಡೆಯ ಹಿಂದೆ ಬಂಧಿತನಾಗಿರುವೆ ಮಾರುತಿ. ಮತ್ತು ಅಲ್ಲಿ ಮಂಗಳನ ಛಾಯೆ ಅಮಂಗಳವಾಗಿ ಬದಲಾಗಿ ನಿನ್ನ ಪರಿವಾರವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ಹೇ ಮಹಾದೇವ, ಒಂದು ಕಡೆ ನನ್ನ ಪತಿ, ಇನ್ನೊಂದು ಕಡೆ ನಮ್ಮ ಅಣ್ಣನ ಸಮಾನರಾದ ಸುಗ್ರೀವರಿದ್ದಾರೆ. ಇವರಿಬ್ಬರಿಗೂ ಸದ್ಬುದ್ಧಿ ಕೊಡಿ ತಂದೆ. ಇವರಿಬ್ಬರನ್ನು ನೀವು ರಕ್ಷಣೆ ಮಾಡಲೇಬೇಕು ಪ್ರಭು, ರಕ್ಷಣೆ ಮಾಡಲೇಬೇಕು. ಇಂದು ಜೀವಂತವಾಗಿ ನೀನಿರುತ್ತೀಯಾ ಇಲ್ಲ ನಾವು? ಪಿತಾಶ್ರೀ, ನಮ್ಮ ಪರಿವಾರ ಯಾವುದೋ ಸಂಕಟದಲ್ಲಿದೆ ಅನಿಸ್ತಿದೆಯಲ್ಲ. ಖಂಡಿತವಾಗ್ಲೂ ಇದು ಆ ಅಮಂಗಳನ ಛಾಯೆಯ ಪ್ರಭಾವನೇ. ನಾವು ಏನಾದ್ರೂ ಮಾಡಿ ಈ ಗೋಡೆನ ನಾವು ಒಡೆದಾಕ್ಲೇಬೇಕು. ಇಲ್ಲ ಅಂದ್ರೆ ನಾವು ನಮ್ಮ ಪರಿವಾರವನ್ನ ಖಂಡಿತ ಕಳ್ಕೊತೀವಿ. ಪ್ರಭು ಶ್ರೀರಾಮ, ನೀವು ನಮ್ಮ ಆರಾಧ್ಯ ದೇವರು. ನಿಮಗೆ ಯಾವುದೂ ಅಸಾಧ್ಯ ಅಲ್ಲ. ಈ ಸಮಸ್ತ ಸೃಷ್ಟಿಯ ಕಣ ಕಣದಲ್ಲೂ ನಿಮ್ಮ ಅಸ್ತಿತ್ವ ಇದೆ. ಅಂದ್ರೆ ನೀವು ಈ ಗೋಡೆಲೂ ಇರಲೇಬೇಕು. ನಿಮ್ಮ ಪರಮ ಭಕ್ತ ಮಾರುತಿ ನಿಮ್ಮನ್ನ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಕೃಪೆ ಮಾಡಿ ನೀವು ಈ ಗೋಡೆನ ಒಡೆದಾಕೋಕೆ ನಮ್ಗೆ ಸಹಾಯ ಮಾಡಿ. ಧನ್ಯವಾದಗಳು ಪ್ರಭು. ಅಮಂಗಳ, ಈಗ ನಿನ್ನ ಅಂತ್ಯ ಆಗೋದು ಖಚಿತ. ನೋಡ್ತಾ ಇರು. ಜೈ ಶ್ರೀರಾಮ.
ಸ್ವಾತಿ ಮಾತೆ ನಮಗೆ ಹೇಳಿದ್ರು ನೆರಳಿನಿಂದ ಮುಕ್ತಿ ಪಡೆಯಲು ಅದನ್ನು ಹಿಡಿಯುವ ಅವಶ್ಯಕತೆ ಇಲ್ಲ ಪುತ್ರ. ಯಾವ ಕಾರಣಕ್ಕೆ ನೆರಳು ಉತ್ಪತ್ತಿಯಾಗಿದೆಯೋ ಆ ಕಾರಣವನ್ನು ತಿಳಿಯಬೇಕು. ಮಂಗಳ ಗ್ರಹ ತನ್ನ ಸ್ಥಾನವನ್ನ ಬದಲಿಸಿದಾನೆ ಅಂತ ಅನಿಸ್ತಿದೆ. ಅದಕ್ಕೆ ಅಮಂಗಳ ರೂಪ ತಾಳಿದಾನೆ. ಅಂದ್ರೆ ಇದನ್ನ ಸರಿಪಡಿಸೋಕೆ ನಾವು ಮಂಗಳ ಗ್ರಹವನ್ನ ಮೂಲ ಸ್ಥಾನಕ್ಕೆ ತಂದು ಕೂರಿಸ್ಬೇಕು. ಅಮಂಗಳನ ಛಾಯೆಯಿಂದ ಮುಕ್ತಿಯ ಮಾರ್ಗ ಹುಡುಕುವುದು ಸಾಮಾನ್ಯ ವಿಷಯವಲ್ಲ. ಆದರೆ ನಿನ್ನ ಪಯಣ ಮಾರುತಿ ಇಲ್ಲಿಯ ತನಕ ಮಾತ್ರವಿತ್ತು. ಏಕೆಂದರೆ ನೀನು ಮಂಗಳನ ಸ್ಥಾನ ಬದಲಾಯಿಸುವಷ್ಟರಲ್ಲಿ ನಿನ್ನ ಪರಿವಾರದ ಅಸ್ತಿತ್ವವೇ ನಾಶವಾಗಿರುತ್ತದೆ. ರಕ್ತಕ್ಕೆ ಉತ್ತರ ರಕ್ತವೇ ಸರಿ. ಸ್ವಾಮಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮಂಗಳ ತನ್ನ ಕಾರ್ಯ ಮುಗಿಸಿರುತ್ತಾನೆ. ಅಲ್ಲಿಯ ತನಕ ನೀನು ಮಾರುತಿ ಹೀಗೆಯೇ ವ್ಯರ್ಥವಾಗಿ ಮಂಗಳವನ್ನು ಸರಿಸುವ ಪ್ರಯತ್ನ ಮಾಡುತ್ತಿರು. ಮಹಾದೇವ, ತುಂಬಾ ಹೊತ್ತಿನಿಂದ ಮಂಗಳ ಒಂಟಿಯಾಗಿದ್ದಾನೆ. ನಾವು ಸಹಾಯ ಮಾಡೋಣ. ಇದೇನು ಇಷ್ಟು ಗಟ್ಟಿಯಾಗಿ ಕೂತಿದೆ? ಎಷ್ಟು ಬಲ ಹಾಕಬೇಕು ಹಾಕು ಮಾರುತಿ. ಮಂಗಳ ತನ್ನ ಸ್ಥಾನವನ್ನು ಬದಲಾಯಿಸುವುದಿಲ್ಲ. ಇನ್ನು ಜೋರಾಗಿ ಮಾರುತಿ. ಒಂದು ವೇಳೆ ಮಂಗಳ ಸರಿಯದಿದ್ದರೆ ನಿನ್ನ ಪರಿವಾರದ ಅಸ್ತಿತ್ವ ನಾಶವಾಗಿ ಬಿಡುತ್ತದೆ. ಹೇ ಈಶ್ವರ, ಇವರಿಬ್ಬರು ಮೃತ್ಯುವಿನ ದ್ವಾರದಲ್ಲಿ ನಿಂತಿದ್ದಾರೆ. ಇವರಿಬ್ಬರಿಗೂ ಸದ್ಬುದ್ಧಿ ಕೊಡಿ. ಏನಾದರೂ ಆಗುವ ಮುಂಚೆ ಇವರನ್ನು ಕಾಪಾಡಿ. ಹೇ ಪ್ರಭು ಶ್ರೀರಾಮ, ನಿಮ್ಮ ಭಕ್ತನಿಗೆ ಶಕ್ತಿ ಕೊಡಿ. ನಮ್ಮ ಮೇಲೆ ಕೃಪೆ ತೋರಿಸಿ ಪ್ರಭು. ನೀವು ನಮ್ಮ ಪರಿವಾರವನ್ನ ರಕ್ಷಿಸಲೇಬೇಕು. ಇದು ನಮ್ಮ ಭಕ್ತಿಯ ಮೇಲಾಣೆ. ಜೈ ಶ್ರೀರಾಮ. ಧನ್ಯವಾದಗಳು ಪ್ರಭು ಶ್ರೀರಾಮ. ನಿಮ್ಮ ಕೃಪೆಯಿಂದ ನಾವು ಮಂಗಳ ಗ್ರಹವನ್ನು ಅವರ ಮೂಲ ಸ್ಥಾನಕ್ಕೆ ಸರಿಸಿದ್ದೇವೆ. ಈಗ ಆ ಅಮಂಗಳನ ಛಾಯೆಯಿಂದ ನಮಗೆ ಮುಕ್ತಿ ಸಿಕ್ಕಿದೆ. ಸದಾಕಾಲ ನಮ್ಮ ಶಕ್ತಿಯಾಗಿ ನಮಗೆ ಸಹಾಯ ಮಾಡ್ತಿರಲ್ಲ, ಅದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು.
ಶಕ್ತಿಗಳನ್ನು ನಿರರ್ಥಗೊಳಿಸಿದ ಮೊಟ್ಟ ಮೊದಲ ಭೂಮಿಯ ಮೇಲಿನ ಏಕೈಕ ಜೀವಿ ನೀನು. ಆದರೆ ಇದು ನನ್ನ ಪರಾಜಯವೂ ಅಲ್ಲ, ನಿನ್ನ ವಿಜಯವೂ ಅಲ್ಲ. ಆದರೆ ಇದರ ನಂತರ ನನ್ನ ನಿರ್ಧಾರ ಈಗ ಇನ್ನೂ ದೃಢಗೊಂಡಿದೆ ಮಾರುತಿ. ನಾವು ನಿನ್ನ ಮೇಲೆ, ನಿನ್ನ ಶಕ್ತಿಗಳ ಮೇಲೆ ಅಂಕುಶ ಹಾಕಿಯೇ ತೀರುತ್ತೇವೆ. ಇಲ್ಲಿಯ ತನಕ ಕೇವಲ ನಮ್ಮ ದೃಷ್ಟಿಯನ್ನು ಮಾತ್ರ ಹಾಕಿದ್ದೆವು ನಿನ್ನ ಮೇಲೆ. ಆದರೆ ಈಗ ನೀನು ಶನಿದೇವನ ವಿಕೋಪ ನೋಡುವೆ. ವಿಕೋಪ. ಓ ನಮಃ ಶಿವಾಯ. ಏನಿದೆಲ್ಲ? ಮತ್ತೆ ನಾವಿದೇನು ಮಾಡುತ್ತಿದ್ದೆವು? ಮಹಾದೇವ, ನಮಗೂ ತಿಳಿಯುತ್ತಿಲ್ಲ. ಆದರೆ ಈ ನೆರಳು ಯಾರದ್ದು? ಸ್ವಾಮಿ, ಸ್ವಾಮಿ, ಸಹೋದರ, ಸ್ವಾಮಿ, ನಿಮ್ಮಿಬ್ರಿಗೂ ಏನೂ ಆಗಿಲ್ಲ ತಾನೆ? ಈ ನೆರಳು ಯಾರದು ಸ್ವಾಮಿ? ಇದು ಅವಶ್ಯವಾಗಿ ಯಾವುದೋ ಮಾಯಾಶಕ್ತಿ ಇರಬೇಕು. ಅದೇ ಮಹಾರಾಜ ಕೇಸರಿ ಮತ್ತು ರಾಜಕುಮಾರ ಸುಗ್ರೀವರನ್ನು ವಶಕ್ಕೆ ತೆಗೆದುಕೊಂಡಿತ್ತು. ನಮಗೆ ಹೇಗನಿಸುತ್ತಿತ್ತು ಎಂದರೆ ನಮ್ಮ ಬುದ್ಧಿಯನ್ನ ಯಾರೋ ಹಿಡಿತದಲ್ಲಿಟ್ಟಿದ್ದರು ಎಂದು. ಅದೇ ಕ್ರೋಧದಲ್ಲಿ ನಾವು ನಮ್ಮ ಹಿಡಿತ ತಪ್ಪಿದ್ದೆವು. ನಮಗೂ ಸಹ ಹಾಗೆ ಎನಿಸುತ್ತಿದೆ. ಹೇಗೆಂದರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಆವರಿಸುತ್ತೆಂದು. ನಾವೇನು ಮಾಡಲು ಹೊರಟಿದ್ದೆವು? ನಮ್ಮ ಮಿತ್ರನನ್ನೇ ಕೊಲ್ಲಲು ಹೊರಟಿದ್ದೆವ? ಇದನ್ನು ನಂಬುವುದು ಅಸಾಧ್ಯ. ನಮ್ಮನ್ನು ಕ್ಷಮಿಸಿಬಿಡಿ ಮಿತ್ರ ಸುಗ್ರೀವ. ಕ್ಷಮೆ ನಾವು ಕೇಳಬೇಕು ಮಿತ್ರ. ನಾವು ನಿಮಗೆ ಅಪಮಾನ ಮಾಡಿದೆವು, ನಮ್ಮನ್ನು ಕ್ಷಮಿಸಿಬಿಡಿ. ಅಪಮಾನವನ್ನು ನಿಮ್ಮಿಂದ ಮಾಡಿಸಲಾಗಿದೆ. ನೀವು ನಮ್ಮ ಮೇಲೆ ಕೋಪಗೊಳ್ಳಲು ಸಾಧ್ಯವಿಲ್ಲ ಮಿತ್ರ ಸುಗ್ರೀವ. ಸಹೋದರ ಕೇಸರಿ, ಹೇ ಮಹಾದೇವ, ನಮ್ಮ ಮಾತನ್ನ ಕೇಳಿಸ್ಕೊಂಡು ಈ ಯುದ್ಧವನ್ನು ನಿಲ್ಲಿಸಿದ್ರಿ. ಮಹಾದೇವ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಅಂಜನಿ ಅಂತ ಸೋದರಿ ದೊರೆತಿದ್ದು ನನ್ನ ಪುಣ್ಯ. ಆಕೆಯ ಪ್ರಾರ್ಥನೆ ನಿಮಗೆ ತಲುಪಿದೆ. ಮಂಗಳದೇವ, ನಿಮ್ಗೆ ಪ್ರಣಾಮಗಳು. ನಮ್ಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಮಂಗಳದೇವ. ಜೈ ಶ್ರೀರಾಮ. ಪ್ರಣಾಮಗಳು ಪ್ರಭು. ಹೇಳು ಕಾಗ್ವಾಹನ. ಪ್ರಭು, ಮಾರುತಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ನಿಮ್ಮ ಎಲ್ಲ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗುತ್ತಿರುವುದರಿಂದ ನೀವು ಸಂತುಷ್ಟರಾಗಿರುವಿರಾ ಪ್ರಭು? ಸಂತುಷ್ಟ. ನಾವು ಸಂತುಷ್ಟರಾಗಿರುವುದು ನಮ್ಮ ದೂರದೃಷ್ಟಿಯ ಮೇಲೆ. ಅದು ಇನ್ನೂ ಪ್ರಖರವಾಗಿದೆ. ಮಾರುತಿಯ ಈ ದಿವ್ಯ ಶಕ್ತಿಗಳ ಮೇಲೆಯೇ ಅಲ್ಲವೇ ನಾವು ಅಂಕುಶ ಹಾಕಬೇಕಾಗಿರುವುದು. ಮತ್ತು ಈ ಕಾರ್ಯ ನಾವಲ್ಲದೆ ಬೇರಾರು ಮಾಡಲು ಸಾಧ್ಯವಿಲ್ಲ. ನನ್ನದು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದರೆ ನಿಮ್ಮ ಈ ನ್ಯಾಯ ಸಂಹಿತೆ ವಿಪರೀತವಲ್ಲ. ಸಾಮಾನ್ಯ
ಸಾಮಾನ್ಯವಾಗಿ ನಾವು ಕುಕರ್ಮಗಳ ನಂತರ ಪಾಪಿಗಳಿಗೆ ಶಿಕ್ಷೆ ನೀಡುತ್ತೇವೆ. ಆದರೆ ಈ ಬಾರಿ ನಾವು ಮೊದಲೇ ಶಿಕ್ಷೆಯನ್ನು ನೀಡಿ ಪಾಪವನ್ನು ತಡೆಯುತ್ತಿದ್ದೇವೆ. ಪ್ರಭು, ಆದರೆ ಈ ಮುಗ್ಧ ಬಾಲಕ ಏನು ಪಾಪ ಮಾಡಲು ಸಾಧ್ಯ? ಈ ಮುಗ್ಧ ಬಾಲಕ ಸೂರ್ಯದೇವನನ್ನೇ ನುಂಗಿಬಿಟ್ಟ ಕಾಗವಾಹನ. ಯಾವುದನ್ನು ನೀನು ಸರಳತೆ ಎಂದುಕೊಳ್ಳುತ್ತಿದ್ದೀಯೋ ಅದು ನಮ್ಮ ದೃಷ್ಟಿಯಲ್ಲಿ ಅಪರಾಧ. ಮತ್ತು ಇದು ನಡೆದದ್ದು ಆ ಅವಧಾನಿಗಳಾದ ಮೂರ್ಖ ದೇವತೆಗಳಿಂದ. ಇಲ್ಲಿಯ ತನಕ ಇವನ ಮೇಲೆ ಕೇವಲ ನಮ್ಮ ದೃಷ್ಟಿ ಹಾಕಿದ್ದೆವು. ಈಗ ಇವನು ಪ್ರತ್ಯಕ್ಷವಾಗಿ ನಮ್ಮ ವಿಕೋಪ ನೋಡುತ್ತಾನೆ. ವಿಕೋಪ. ಅಂದರೆ ಸ್ವಾಮಿ, ಏನು ಮಾಡಬೇಕೆಂದಿದ್ದೀರಿ? ನಮಗೆ ಬೇಕಾಗಿರುವುದು ಮಾರುತಿ ಹೆದರಬೇಕು ಮತ್ತು ಅವನ ಎಲ್ಲಕ್ಕಿಂತ ದೊಡ್ಡ ದೌರ್ಬಲ್ಯ ಏನೆಂಬುದು ನಮಗೆ ತಿಳಿದಿದೆ. ಮತ್ತು ನಾವು ಅದೇ ನೋವುಗಳನ್ನು ಕೊಡುತ್ತಿರುತ್ತೇವೆ. ಅವನು ಯಾವುದಾದರೂ ಅಪರಾಧ ಮಾಡುವ ತನಕ ಅವನ ಚಂಚಲ ಮತ್ತು ಆಧೀನ ಸ್ವಭಾವದಿಂದಾಗಿ ಅವನು ಮಾರ್ಗ ತಪ್ಪುವನು, ಅವಶ್ಯವಾಗಿ ತಪ್ಪುವನು. ಮತ್ತು ಅದೇ ಕ್ಷಣ ನಾವು ಮಾರುತಿಯಿಂದ ಅವನ ಸಮಸ್ತ ದೈವಶಕ್ತಿಗಳನ್ನು ಕಸಿದುಕೊಳ್ಳುತ್ತೇವೆ. ಅದರ ನಂತರ ದೇವತೆಗಳಿಗೆ ಪ್ರಿಯವಾದ ಹನುಮಂತ ಕೇವಲ ಒಬ್ಬ ಸಾಧಾರಣ ಬಾಲಕನಾಗಿ ಬಿಡುವನು. ಮತ್ತು ಅದೇ ಅವನ ವಿಧಿಯಾಗಿರುತ್ತದೆ. ಪ್ರಭು, ಶನಿದೇವ ಮಾರುತಿಯ ಅವತಾರದ ಲೀಲಾ ಯಾತ್ರೆಗೆ ವಿರುದ್ಧವಾಗಿ ನಿಂತಿದ್ದಾರೆ. ದೇವಿ, ಯಾವುದೇ ಲೀಲೆಯಲ್ಲಿ ಅಡೆತಡೆಗಳು ಸಾಮಾನ್ಯ. ಆದರೆ ಅವರು ಮಾರುತಿಯನ್ನು ತನ್ನ ಗುರಿಯನ್ನಾಗಿಸಿಕೊಂಡಿದ್ದಾರೆ. ಇದು ಸರಿಯೇ ಪ್ರಭು? ಇದೇ ನಮ್ಮ ಶನಿದೇವರ ವಿಶೇಷತೆ ದೇವಿ. ಯಾರ ಮೇಲಾದರೂ ಅವರ ವಕ್ರದೃಷ್ಟಿ ಬಿದ್ದರೆ ಅವರನ್ನೇ ಗುರಿಯಾಗಿಸಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಅವರನ್ನು ಸಾಮಾನ್ಯರನ್ನಾಗಿಸುತ್ತಾರೆ. ಆಗ ತಿಳಿಯುತ್ತದೆ ಅವರ ನಿಜವಾದ ಗುಣಗಳು. ಆದರೆ ಕಾರ್ಯದಲ್ಲಿ ಶನಿದೇವ ತಪ್ಪು ಮಾಡುವ ಸಾಧ್ಯತೆ ಇದೆ. ಇದರ ಬೆಲೆ ತೆರಬೇಕಾಗುವುದು ಮಾರುತಿಯೇ. ಅವರಿಗೆ ಅವರ ಸಿದ್ಧಾಂತದ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಹಠವೂ ಇದೆ. ಒಮ್ಮೆ ಅವರು ತನ್ನ ಗುರಿಯನ್ನು ನಿರ್ಧರಿಸಿದರೆ ಯಾರ ಮಾತನ್ನು ಕೇಳುವುದಿಲ್ಲವೇ? ಅವರ ಆಚರಣೆಗಳನ್ನು ನೋಡುತ್ತಿದ್ದರೆ ಅವಶ್ಯವಾಗಿ ಅವರು ಈ ಬಾರಿ ಯಾವುದೋ ಅಪಾಯಕಾರಿ ಯೋಜನೆ ಮಾಡಿದ್ದಾರೆ. ಕಾಲದರ್ಪಣ. ಈಗ ನಿನಗೆ ಎಲ್ಲದಕ್ಕಿಂತಲೂ ಅತಿ ಪ್ರಿಯಕರವಾದ ವಸ್ತುವನ್ನು ಕಸಿದುಕೊಳ್ಳುತ್ತೇವೆ. ಮಾರುತಿ! ಇಷ್ಟು ದೊಡ್ಡದಾದ ಕಾಗೆ ಅರಮನೆಯತ್ತ ಏಕೆ ಹೋಗುತ್ತಿದೆ? ಇದು ಮುಂದೆ ಬರುವ ಸಂಕಷ್ಟದ ಸೂಚನೆ ಇರಬಹುದೇ?